ಉಸ್ಕೂರು ಜಾತ್ರೆ ಮದ್ದೂರಮ್ಮ ದೇವಿಯಲ್ಲಿ 2025 ನಡೆಯುತ್ತಿರುವ ಜಾತ್ರೆಗೆ ಎಲ್ಲರಿಗೂ ಸುಸ್ವಾಗತ. ಈ ವರ್ಷ ವಿಶೇಷತೆ ಏನೆಂದರೆ ದೊಡ್ಡನಾಮಂಗಲ ಗ್ರಾಮದ ಯುವಕರು 150 ಅಡಿ ಎತ್ತರದ ಮೇಲ್ಗಡೆ ನಮ್ಮ RCB ಜರ್ಸಿನ ಆರಿಸಿದ್ದಾರೆ, ಜೊತೆಗೆ ಕರ್ನಾಟಕ ಬಾವುಟವನ್ನು ಆರಿಸಿದ್ದಾರೆ. ಹೇಗೆ ಈ ತೇರು ಜಗತ್ತಿನಲ್ಲಿ ಅತಿ ಎತ್ತರವಾದ ತೇರಾಗಿ ಬೆಳೆದಿದೆಯೋ ಅದೇ ರೀತಿ ನಮ್ಮ RCB ತಂಡವು ಅದೇ ರೀತಿ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರನ್ನು ಹೊಂದಿರುವ ಏಕೈಕ ತಂಡ. ಯಾವುದೇ ಕಪ್ಪು ಗೆಲ್ಲದಿದ್ದರೂ 18 ವರ್ಷಗಳ ಕಾಲ ಸತತ ಪ್ರಯತ್ನ ಪಟ್ಟು ಯಾವುದೇ ರೀತಿ ಸತತ 18 ವರ್ಷಗಳಿಂದ ಕಪ್ಪು ಗೆಲ್ಲಲು ಪ್ರಯತ್ನ ಪಡ್ತಾ ಇದೆ. ಅದೇ ರೀತಿ ನಮ್ಮ ಉಸ್ಕೂರು ಜಾತ್ರೆಯಲ್ಲಿ ಮದ್ದೂರಮ್ಮ ದೇವಿಯಲ್ಲಿ 101 ತೇರು ಬರ್ತಾಯಿತ್ತು ಮೊದಲು, ಇವಾಗ 15 ತೇರು ಬರುತ್ತೆ. ಕೆಲವೊಂದು ತೇರುಗಳು ರೈಲ್ವೆ ಬ್ರಿಡ್ಜ್ ಅಡ್ಡ ಹೋಗಿರೋ ಕಾರಣ ಇವತ್ತು ಬರ್ತಾ ಇಲ್ಲ. ಬಟ್ ಈ ಜಾತ್ರೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ವಿಶೇಷ ಏನಂದರೆ ಜಗತ್ತಿನ ಅತಿ ಎತ್ತರದ ರಥಗಳು ಕಟ್ತಾ ಇರೋ ಏಕೈಕ ಜಾತ್ರೆ ಅಂದರೆ ಅದು ನಮ್ಮ ಉಸ್ಕೂರು ಮದ್ದೂರಮ್ಮ ಜಾತ್ರೆ. ಈ ಜಾತ್ರೆಯ ವಿಶೇಷತೆ ಏನು ಅಂದರೆ ಎತ್ತುಗಳ ಮೂಲಕ ಎಳೀತಾರೆ. ನಮ್ಮ ಯುವಕರು ಪ್ರತಿಯೊಬ್ಬರೂ ವರ್ಷಾನುಗಟ್ಟಲೆ ಎತ್ತುಗಳನ್ನ ಸಾಕಿ ಈ ಬೆಂಗಳೂರಲ್ಲಿ ಎತ್ತುಗಳನ್ನ ಕಟ್ಟಿ ನಮ್ಮ ದೊಡ್ಡನಾಮಂಗಲದಲ್ಲಿ 50 ಜೊತೆ ಎತ್ತುಗಳು ಕಟ್ತಾರೆ. ಈ ರೀತಿ ಜಾತ್ರೆ ನಡೆಯೋದು ತುಂಬ ಅದ್ಭುತ. ಅದು ಬೆಂಗಳೂರು ಗ್ರಾಮ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿ ದೊಡ್ಡನಾಮಂಗಲ ಗ್ರಾಮದಲ್ಲಿ ನಡೀತಾ ಇರೋದು ಇನ್ನೂ ವಿಶೇಷತೆ. ಅದ್ರ ಜೊತೆಗೆ ಈ ರಥಗಳನ್ನ ಕಟ್ಟೋದು ನಮ್ಮ ಯುವಕರು 10 ವರ್ಷದ ಹುಡುಗರಿಂದ ಹಿಡಿದು 60 ವರ್ಷದ ವಯಸ್ಸಾದವ್ರವರೆಗೂ ಈ ರಥನ ಕಟ್ತಾರೆ. ಪ್ರತಿಯೊಬ್ಬರು ಪ್ರತಿನಿತ್ಯನೂ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಹಸಿವಿಲ್ಲದೆ ಮದ್ದೂರಮ್ಮ ತಾಯಿ ಕಾಪಾಡ್ತಾಳೆ. ಅದೇ ರೀತಿ ಈ ವರ್ಷ ಮದ್ದೂರಮ್ಮನ ಆಶೀರ್ವಾದ RCB ತಂಡದ ಮೇಲಿದೆ. ಈ ವರ್ಷ RCB ತಂಡ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಸರ್, ಈ ಜಾತ್ರೆ ವಿಶೇಷ ಏನಂದರೆ ಇದು ಹುಚ್ಚುತನ ಅಲ್ಲ ಸರ್, ಪ್ರೀತಿ. ನಮ್ಮ ಪ್ರಕಾರ ಬೇರೆಯವ್ರಿಗೆ ನೋಡೋರಿಗೆ ಇದು ಹುಚ್ಚುತನ, ನಮಗೆ ಇದು ಪ್ರೀತಿ ಸರ್. ನಾವು ನಮ್ಮ ಪ್ರೀತಿನ ಹೇಗೆ ತೋರಿಸ್ತಿರೋದು ಇಂಪಾರ್ಟೆಂಟು. ಸುಮಾರು ಜನಕ್ಕೆ ಅಲ್ಲ ಅಂದ್ಕೊಳ್ತಾರೆ, ಮೇಲೆ ನಿಂತಿದ್ದಾರೆ ಅವ್ರಿಗೆ ಸೇಫ್ಟಿ ಹಾಕ್ಕೋಬೇಕಂತ. ನೋಡಿ, ನಾವು ಹುಟ್ಟಿದಾಗಿಂದ ಕಟ್ತಾ ಇದ್ದೀರಿ ಇದನ್ನು. ನಾನು 23 ವರ್ಷದಿಂದ ಕಟ್ತಾ ಇದ್ದೀನಿ. ನಮ್ಮ ಅಣ್ಣ ಮಂಜಣ್ಣವರು ಅವರು 30 ವರ್ಷದಿಂದ ಕಟ್ತಾ ಇದ್ದಾರೆ. ನಮಗೆ ಮದ್ದೂರಮ್ಮ ದೇವಿ ಅನ್ನೋದು ಅಪ್ಪುಗೆ ಕೊಟ್ಟು ನಮ್ಮನ್ನು ತಬ್ಬಿಡ್ಕೊಳ್ತಾಳೆ ತೇರು ಕಟ್ಟಬೇಕಾರೆ. ಇವತ್ತಿಗೂ ಒಂದೇ ಒಂದು ವರ್ಷ ಯಾರಿಗೂ ಏನೂ ಅಹಿತಕರ ಘಟನೆ ಆಗಿಲ್ಲ. ಅದು ಈ ಮದ್ದೂರಮ್ಮನ ವಿಶೇಷತೆ. ನಾನು ಅದೇ ಹೇಳ್ದಲ್ಲ ಸರ್, ಭಯ ಆಗಿಲ್ಲ. ತಾಯಿ ಮಡಲಿರ್ಬೇಕಾದ್ರೆ ಯಾವ ಮಗುಗೆ ಭಯ ಆಗುತ್ತೆ ಹೇಳಿ, ಅದೇ ರೀತಿ ಮದ್ದೂರಮ್ಮನ ಮಡಲಲ್ಲಿರ್ಬೇಕಾದ್ರೆ ಯಾರಿಗೆ ಭಯ ಆಗುತ್ತೆ? ಆ ಅಮ್ಮ ಯಾವತ್ತೂ ಎಲ್ಲರನ್ನೂ ಕಾಪಾಡ್ತಾಳೆ, ಯಾರಿಗೂ ಅನ್ಯಾಯ ಮಾಡಲ್ಲ. ಅದೇ ರೀತಿ RCBಗೆ ಈ ಸತಿ ಕಪ್ ಗೆಲ್ಸ್ಕೊಡ್ತಾರೆ ಅನ್ನೋದು ನಮ್ಮ ಭರವಸೆ ನಮ್ಮಲ್ಲಿದೆ. ಸರ್ ಏನಿದೆ ಸರ್, ಕಷ್ಟಕ್ಕೆ ಫಲ ಅಷ್ಟೇ. ಯಾರು ಕಷ್ಟಪಡ್ತಾರೋ ಅವ್ರಿಗೆ ಫಲ ಸಿಕ್ಕುತ್ತೆ. ಅಷ್ಟು ಪ್ರೀತಿ ವಿಶ್ವಾಸ, ಎಷ್ಟೋ ಕಪ್ಪು ಗೆದ್ದಿರ್ಬೋದು, ಪ್ರೀತಿ ವಿಶ್ವಾಸ ಕಮ್ಮಿ ಜನಕ್ಕೆ ಸಿಗೋದು. ಆ ಕಮ್ಮಿ ಜನದಲ್ಲಿ ನಾವು ಇದ್ದೀರಿ ಅಂದರೆ ದೊಡ್ಡನಾಮಂಗಲಕ್ಕೆ ಒಂದು RCB ತೇರು ಅಂತ ಹೆಸರಿಡ್ತಾರೆ ಅಂದರೆ ಅದು ನಾವು ಮಾಡಿರೋ ಶ್ರಮ, ಅವ್ರು ಪಟ್ಟಿರೋ ಶ್ರಮ, ದೇವರ ಅನುಗ್ರಹ ಅಷ್ಟೇ.